ನಮಸ್ಕಾರ. ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಅಂದರೆ ಆಗಸ್ಟ್ 24 ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಚೆಕ್ ಮಾಡೋದು, ನಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು, ಮತ್ತು 404 ಎರರ್ ಬರ್ತಾ ಇದೆ, ಏನು ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋಗಿ, ನಾನಿಲ್ಲಿ ಗೂಗಲಲ್ಲಿ ಹೋಗಿ CEO ಕರ್ನಾಟಕ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ceo.karnataka.gov.in ಈ ಒಂದು ವೆಬ್ಸೈಟ್ ಕಾಣಿಸುತ್ತಲ್ವಾ, ಆ ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಈ voter.eca ಅನ್ನುವ ವೆಬ್ಸೈಟ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಡ್ರಾಫ್ಟ್ ಎಲೆಕ್ಟೋರಲ್ ರೂಲ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಮೂವ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ನೀವು ನಾನು ತೋರಿಸಿದ ಹಾಗೆ 3 ಲೈನ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡ್ರಾಫ್ಟ್ ಎಲೆಕ್ಟೋರಲ್ ರೂಲ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಆ ಆಪ್ಷನ್ ನಿಮಗೆ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜ್ ಕಾಣಿಸ್ತಾ ಇದೆ ನೋಡಿ, ಇದು ಕೂಡ voter.eca ರೀಡೈರೆಕ್ಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಟೇಟು ಮತ್ತು ಇಯರ್ ಆಫ್ ರಿವಿಷನ್ನು, ರೋಲ್ ಟೈಪ್, ಇದು 3 ಆಟೋಮೆಟಿಕಲಿ ಸೆಲೆಕ್ಟೆಡ್ ಆಗಿದೆ, ನೀವೇನು ಚೇಂಜ್ ಮಾಡೋದು ಬೇಡ. ನೀವಿಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಯಾವುದಿದೆ, ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಹಾಕಿ. ನೆಕ್ಸ್ಟ್ ನಿಮ್ಮ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಇಂಗ್ಲೀಷ್ ಆರ್ ಕನ್ನಡ. ನೆಕ್ಸ್ಟ್ ಇಲ್ಲಿ ನೀವು ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡಿ. ನಿಮಗೆ ಇನ್ ಕೇಸ್ ಕ್ಯಾಪ್ಚಾ ರಾಂಗ್ ಆದರೆ ರಿಫ್ರೆಶ್ ಮಾಡುವಂಥ ಆಪ್ಷನ್ ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಲೆಫ್ಟಲ್ಲಿ ನಿಮಗೆ ಇಲ್ಲಿ ಪಾರ್ಟ್ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನೀವು ಯಾವ ಪಾರ್ಟ್ ನಂಬರಲ್ಲಿ ವೋಟ್ ಮಾಡಿದ್ದೀರಾ ಅಲ್ವಾ, ಆ ಒಂದು ಪಾರ್ಟ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಸೊ ನೀವು ಇಲ್ಲಿ ಒಂದು ಪೇಜಲ್ಲಿ 10 ನಂಬರ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೀವು 20ಗೆ ಬೇಕು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನೀವು ಕಾಣಿಸುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ 10 ನಂಬರ್ಸ್ ಕಾಣಿಸುತ್ತೆ, ಆಯಿತಾ. ಸೊ ಅದೇ ರೀತಿ ನೀವು ಚೆಕ್ ಮಾಡ್ಬೋದು. ನಾನಿಲ್ಲಿ ಬ್ಯಾಕ್ ಬಂದು ನಂಬರ್ 1 ಅಂದರೆ ಫಸ್ಟ್ ಪೇಜ್ ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ಸರ್ಚ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ನಿಮ್ಮ ಪಾರ್ಟ್ ನಂಬರ್ನ ಹಾಕ್ಬೋದು. ಆ ರೀತಿ ಸರ್ಚ್ ಮಾಡೋ ಬದಲು ಡೈರೆಕ್ಟಾಗಿ ನಿಮ್ಮ ಪಾರ್ಟ್ ನಂಬರ್ನ ನೀವು ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಯ್ತಾ. ಇಲ್ಲಿ ಸ್ಕ್ವೇರ್ ಶೇಪ್ ಇದೆ ಅಲ್ವಾ, ಒಂದು ಬಾಕ್ಸ್ ಇದೆ ಅಲ್ಲ, ಅದ್ರ ಮೇಲೆ ಟಿಕ್ ಮಾಡಬೇಕಾಯ್ತಾ. ಸೊ ಅದ್ರ ಮೇಲೆ ಟಿಕ್ ಮಾಡಿದ್ಮೇಲೆ ನೆನಪಿರಲಿ ನೀವು ಫಸ್ಟ್ ಪೇಜಲ್ಲಿ ಅದರಲ್ಲಿ ಇರಬೇಕು. ನೆಕ್ಸ್ಟ್ ನೀವಿಲ್ಲಿ ಡೌನ್ಲೋಡ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಡೌನ್ಲೋಡ್ ದ ಸೆಲೆಕ್ಟೆಡ್ PDF ಅಂತ ಇದೆ ಅಲ್ವಾ, ಬ್ಲೂ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಸಕ್ಸಸ್ ಆಗಿದೆ ಅಥವಾ ಎರರ್ ಆಗಿದೆ ಅನ್ನೋಂಥ ಆಪ್ಷನ್ ಕಾಣಿಸುತ್ತಾ ಆಯ್ತಾ. ಸೊ ಎವ್ರಿ ಟೈಮ್ ಕ್ಯಾಪ್ಚಾವನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಪ್ರತಿ ಸರ್ಚಲ್ಲಿ ಕೂಡ. ಈಗ ಇನ್ ಕೇಸ್ ಈಗ ನೀವು ನೋಡ್ಬೋದು ನಾನು ಕ್ಯಾಪ್ಚಾವನ್ನು ರಿಫ್ರೆಶ್ ಕೊಡ್ತಾ ಇದ್ದೀನಿ, ಸೊ ನನಗಲ್ಲಿ ಎರರ್ ಬಂದಿದೆ. ಸೊ ಹಾಗಾಗಿ ನಾನಿಲ್ಲಿ ಕ್ಯಾಪ್ಚಾವನ್ನು ರಿಫ್ರೆಶ್ ಕೊಡ್ತಾ ಇದ್ದೀನಿ. ಮತ್ತು ಡೌನ್ಲೋಡ್ ಸೆಲೆಕ್ಟೆಡ್ PDF ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡೌನ್ಲೋಡ್ ದ ಫೈಲ್ ಅಂತ ಬಂದಿದೆ, ಇದು ಆಲ್ರೆಡಿ ಡೌನ್ಲೋಡ್ ಆಗಿರುವಂಥದ್ದು. ಸೊ ನಾನು ಆ ಫೈಲ್ನ ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನಾನು ಓಪನ್ ಮಾಡಿದ್ಮೇಲೆ ಈ ರೀತಿ ಒಂದು PDF ಓಪನ್ ಆಗಿದೆ. ಇದರಲ್ಲಿ ನಿಮ್ಮ ವೋಟರ್ ಲಿಸ್ಟ್ನ ಡೀಟೇಲ್ಸ್ ಅಂದರೆ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ, ನಿಮ್ಮ ಪಾರ್ಟ್ ನಂಬರ್ ಯಾವುದು, ಯಾವ ಅಡ್ರೆಸ್ಸಲ್ಲಿದೆ, ಮತ್ತು ಎಷ್ಟು ಜನ ವೋಟ್ ಮಾಡಿದ್ದಾರೆ, ಮೇಲ್ ಮತ್ತು ಫೀಮೇಲ್ ಎಲ್ಲ ಡೀಟೇಲ್ಸು ಇದೆ, ಮ್ಯಾಪ್ ಇದೆ, ಲೊಕೇಶನ್ನು, ನೀವು ಪ್ರತಿಯೊಂದು ಡೀಟೇಲ್ಸ್ನು ಇದರಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟು ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಮ್ಯಾಪ್ ಡೀಟೇಲ್ಸು ಮತ್ತು ನಿಮ್ಮ ಪೋಲಿಂಗ್ ಸ್ಟೇಷನ್ನ ಫೋಟೋ ಕೂಡ ಇಲ್ಲಿ ಬರುತ್ತೆ, ಆಯಿತಾ. ಸೊ ನೀವು ಇದನ್ನು ನೋಡ್ಕೋಬೋದು. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಟೋಟಲ್ ಲಿಸ್ಟ್ ಕಾಣಿಸುತ್ತೆ, ಆಯಿತಾ. ಇದರಲ್ಲಿ ನೀವು ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೋಬೇಕು. ನಿಮ್ಮ ಹೆಸರು, ನಿಮ್ಮ ವೋಟರ್ ID ನಂಬರು ಎಲ್ಲವೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹೆಸರು ಎಲ್ಲವೂ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಪೋಲಿಂಗ್ ಸ್ಟೇಷನಲ್ಲಿ ಇಷ್ಟೊಂದು ವೋಟರ್ಸ್ ಇದ್ದಾರೆ, ಅವರ ಡೀಟೇಲ್ಸ್ ಎಲ್ಲವೂ ಕೂಡ ಇದೆ. ಅಂದರೆ ಇದು ಡ್ರಾಫ್ಟ್ ಎಲೆಕ್ಟೋರಲ್ ರೂಲ್, ಕರಡು ಮತದಾರ ಪಟ್ಟಿಯಲ್ಲಿ ಇರುವಂಥ ವೋಟರ್ ID ನಂಬರ್ ಮತ್ತು ಹೆಸರು. ನಾನಿಲ್ಲಿ ಮತ್ತೊಂದು ಪೋಲಿಂಗ್ ಸ್ಟೇಷನ್ ನಂಬರ್ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ 243 ಅಂತ, ಆಯಿತಾ. ಸೊ ಇದರಲ್ಲಿ ನೀವು ಮತ್ತೆ ಪುನಃ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಬಾರಿ ನೀವು ಹೊಸ ಪೋಲಿಂಗ್ ಸ್ಟೇಷನ್ ನಂಬರ್ ಹಾಕಿ ಸರ್ಚ್ ಮಾಡಿದಾಗಲೂ ಕೂಡ ಹೊಸದಾಗಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಡೌನ್ಲೋಡ್ ಅಂತ ಆಪ್ಷನ್ ಅಂತ ಕೊಡಿ. ಇಲ್ಲಿ ಕ್ಯಾಪ್ಚಾ ಇನ್ವ್ಯಾಲಿಡ್ ಅಂತ ಎರರ್ ತೋರಿಸ್ತಾ ಇದೆ, ಕೆಳಗಡೆ ತೋರಿಸುತ್ತಾ ಇತ್ತು. ಸೊ ನೀವು ಇಲ್ಲಿ ರಿಫ್ರೆಶ್, ನಾನು ಆಗಲೇ ಹೇಳಿದಾಗೆ ನೀವು ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿ ಹೊಸ ಒಂದು ಕ್ಯಾಪ್ಚಾ ಬರುತ್ತಲ್ವ, ಅದನ್ನು ನೀವು ಎಂಟರ್ ಮಾಡಿ. ಸೊ ಅದನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನೀವು ಡೌನ್ಲೋಡ್ ಸೆಲೆಕ್ಟೆಡ್ PDFs ಇದೆ ಅಲ್ವಾ, ಆ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ಬೋದು ಸ್ಟೇಟಸ್ಸು ಸಕ್ಸಸ್ 1 on 1 ಎರರ್ ಕೂಡ ಬಂದಿದೆ. ಓಪನ್ ಮಾಡಿದ್ರೆ ನೀವು ನೋಡ್ಬೋದು ನೋಡಿ 404 ನಾಟ್ ಫೌಂಡ್ ಅಂತ ಬರ್ತಾ ಇದೆ.
ಸೊ ಈ ರೀತಿ ಯಾರು ತುಂಬ ಜನ ಫೇಸ್ ಮಾಡ್ತಾ ಇರ್ಬೋದು. ಸೊ ಇದು ಇವತ್ತು ರಿಲೀಸ್ ಆಗಿರೋದ್ರಿಂದ ಮೇ ಬಿ ಈ ಒಂದು ಪೋಲಿಂಗ್ ಸ್ಟೇಷನಲ್ಲಿ ಏನಾದರೂ ಅಪ್ಲೋಡ್ ಮಾಡಿದಾಗ ಡೀಟೇಲ್ಸು ಎರರ್ ಬಂದಿರ್ಬೋದು ವೆಬ್ಸೈಟಲ್ಲಿ. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಇವತ್ತೇ ರಿಲೀಸ್ ಆಗಿರೋದ್ರಿಂದ ಈ ಎರರ್ ಬರ್ತಾ ಇರ್ಬೋದು. ಮೇ ಬಿ ಅವ್ರು ಅದನ್ನು ಫಿಕ್ಸ್ ಮಾಡ್ಬೋದು ಎಲೆಕ್ಷನ್ ಕಮಿಷನ್ ಅವರು. ಸೊ ನೀವು ನಾಳೆ ಕೂಡ ಚೆಕ್ ಮಾಡ್ಬೋದು ಇದೇ ರೀತಿ. ಚೆಕ್ ಮಾಡಿ ನೋಡಿ. ಸೊ ಸರಿಯಾಗಿ ನಿಮಗೆ ಆಪ್ಷನ್ ಬರುತ್ತಾ ಇಲ್ವಾ ಅಂತ ಹೇಳಿ. ನಾನಿಲ್ಲಿ ಬೇರೆ ಒಂದು ಪೋಲಿಂಗ್ ಸ್ಟೇಷನ್ ನಂಬರ್ ಹಾಕ್ತಾ ಇದ್ದೀನಿ ನೋಡಿ. ಸೊ ಮತ್ತೆ ಪುನಃ ಕ್ಯಾಪ್ಚಾವನ್ನು ಕೊಡಬೇಕು. ಇದರಲ್ಲಿ ಕೆಲವೊಂದು ಪೋಲಿಂಗ್ ಸ್ಟೇಷನ್ ಡೈರೆಕ್ಟಾಗಿ ನಿಮಗೆ ಡೌನ್ಲೋಡ್ ಆಗ್ತಾ ಇದೆ. ಬಟ್ ಕೆಲವೊಂದು ಪೋಲಿಂಗ್ ಸ್ಟೇಷನಲ್ಲಿ ಎರರ್ ಬರ್ತಾ ಇದೆ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡ್ಬೋದು. ನಿಮಗೆ ಇನ್ನೂ ಕೂಡ 1 ಮಂತ್ ಟೈಮ್ ಇದೆ. ಸೊ ಇದರಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೂ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟಿದ್ದು ನಿಮ್ಮ ಹೆಸರು ಇಲ್ಲ ಅಂದರೆ. ಸೊ ಎಲ್ಲ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಬೋದು. ಅದಕ್ಕೆ ನಾನು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಫೈಲ್ ಡೌನ್ಲೋಡೆಡ್ ಆಗಿದೆ. ನಾನಿಲ್ಲಿ ಓಪನ್ ಮಾಡ್ತೇನೆ ನೋಡಿ. ಸೊ ಈ ಒಂದು ಪೋಲಿಂಗ್ ಸ್ಟೇಷನ್ನ ಎಲ್ಲ ಡೀಟೇಲ್ಸು ಇಲ್ಲಿ ಬಂದಿದೆ. ಸೊ ನೀವು ನೋಡ್ಬೋದು. ಫೋಟೋ ಕೂಡ ಇದೆ ನೋಡಿ. ಮ್ಯಾಪು ಎಲ್ಲ ಲೊಕೇಶನ್ ಇಲ್ಲಿ ನೋಡ್ಬೋದು. ಮತ್ತೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಈ ಒಂದು ಪೋಲಿಂಗ್ ಸ್ಟೇಷನಲ್ಲಿ ಯಾರ್ಯಾರ ಹೆಸರು 2026 ಡ್ರಾಫ್ಟ್ ರೋಲಲ್ಲಿ ಇದೆ ಅಲ್ವಾ, ಕರಡು ಮತದಾರ ಪಟ್ಟಿಯಲ್ಲಿ ಇರುವ ಎಲ್ಲ ವೋಟರ್ನ ಹೆಸರು ಮತ್ತು ಅವರ ನಂಬರ್ ಬಂದಿದೆ ಆಯಿತಾ. ಸೊ ನಾನು ಆಗಲೇ ಹೇಳಿದಾಗೆ ನೀವು ಡೈರೆಕ್ಟಾಗಿ voter.eca ವೆಬ್ಸೈಟಲ್ಲಿ ಕೂಡ ಹೋಗಿ ಸರ್ಚ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ CO ಕರ್ನಾಟಕ ವೆಬ್ಸೈಟ್ ಬದಲು ಡೈರೆಕ್ಟಾಗಿ ನೀವು voter.ಗೆ ಹೋಗ್ಬೋದು ಈ ಒಂದು ವೆಬ್ಸೈಟ್ ಆಯಿತಾ. ಸೊ ನೀವು ಲಾಗಿನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಡೌನ್ಲೋಡ್ ಎಲೆಕ್ಟೋರಲ್ ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯ ಒಂದು ಪೇಜ್ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲ ಡೀಟೇಲ್ಸು ಬರುತ್ತೆ. ಇಲ್ಲಿ ನೀವು ನಿಮ್ಮ ಡಿಸ್ಟಿಕ್ಕು ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಹಾಕಿ ಸೇಮ್ ನೀವು ಸರ್ಚ್ ಮಾಡಿದರೆ ಆಯಿತು. ಸೊ ನಿಮ್ಮ ರೀತಿಯಲ್ಲಿ ನೀವು ಡ್ರಾಫ್ಟ್ ರೋಲಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.